ಧರ್ಮ ರಕ್ಷಣೆಗೆ ಅಂತ ಬರ್ತಾ ಇದ್ದೀರಲ್ಲ ಪಾಪಿಗಳೇ ನೀವು. ಏನ್ ಧರ್ಮ ರಕ್ಷಣೆ ಮಾಡ್ತಾ ಇದ್ದೀರಿ? ಸನಾತನ ಧರ್ಮ ಮಾತೆಯರ ಬಗ್ಗೆ ಅನುಕಂಪ ಇರುವವರು, ಭಾರತ ಮಾತೆಯ ಮೇಲೆ ನಂಬಿಕೆ ಇರುವವರು, ಸನಾತನ ಹಿಂದೂ ಧರ್ಮದ ಆರಾಧಕರು, ಭಗವದ್ವಜನ್ನೇ ದೇವರಾಗಿ ನಂಬುವವರು. ಸೆಕ್ಯೂರಿಟಿ ಪ್ರಾಬ್ಲಮ್, ನಕ್ಸಲೇಟ್ ಏರಿಯಾ ಅಂತೆ ಧರ್ಮಸ್ಥಳ ನಕ್ಸಲೇಟ್ ಏರಿಯಾವಾ? ಆ JDS ನವರನ್ನು ಕರ್ಕೊಂಡು ಬಂದು ನಾಟಕ ಮಾಡ್ತೀರಿ ಹಿಂದುತ್ವ. ಸಿಟಿ ರವಿಗೆ ಹೇಳ್ತೇನೆ, ದಾರಿ ತಪ್ಪಬೇಡಿ, ಇವತ್ತು ಇಲ್ಲೆಲ್ಲ ಬಂದು ದೊಡ್ಡ ದೊಡ್ಡ ಧರ್ಮ ರಕ್ಷಣೆ ಅಂತ ಮಾತಾಡುವಂತ ಅಧರ್ಮಿಗಳಿಗೆ ನಾನು ಹೇಳ್ತೇನೆ, ನಿಮ್ಗೊಂದು ಪ್ರಶ್ನೆ ಇದೆ ನಂದು. ಧರ್ಮ ರಕ್ಷಣೆಗೆ ಅಂತ ಬರ್ತಾ ಇದ್ದೀರಲ್ಲ ಪಾಪಿಗಳೇ ನೀವು, ಏನ್ ಧರ್ಮ ರಕ್ಷಣೆ ಮಾಡ್ತಾ ಇದ್ದೀರಿ? ಧರ್ಮ ಅಂತ ಇದ್ರೆ ಸೌಜನ್ಯಳ ಅತ್ಯಾಚಾರ ಯಾವಾಗ ಆಯ್ತೋ, ಈ BJP ನಾಯಕರಿಗೆ ಹೇಳ್ತೇನೆ ನಾನು, ವಿಜಯೇಂದ್ರನಿಗೆ ಪ್ರಶ್ನೆ ಮಾಡ್ತೇನೆ ನಾನು, ಏನ್ ಧರ್ಮ? ಸೌಜನ್ಯ ಸತ್ತಾಗ ನಿಮ್ಮ BJP ಸರ್ಕಾರವಿದ್ದದ್ದಲ್ಲ 2012ರಲ್ಲಿ. 9 ತಾರೀಕಿಗೆ 9/10/2012 ಕಿಡ್ನಾಪ್ ಆಗ್ತದೆ. 10/10/2012 ಸೌಜನ್ಯಳ ಮೃತದೇಹ ಬೆಳಿಗ್ಗೆ ಸಿಗ್ತದೆ. ಸಾಯಂಕಾಲ ಪೋಸ್ಟ್ ಮಾರ್ಟಮ್ ಆಗಿ ಪೊಲೀಸರು ಹೇಳ್ತಾರೆ ಒತ್ತಿಸಿ 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 ಅಂತ ಹೇಳಿ. ಆದರೂ ಇಲ್ಲಿಯ BJP ಅಧ್ಯಕ್ಷರು, ನಮ್ಮ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ, BJPಯ ಮುಖ್ಯಮಂತ್ರಿ ಸದಾನಂದ ಗೌಡರು ಬರ್ತಾ ಇದ್ದಾರೆ, ಈಶ್ವರಪ್ಪ ಬರ್ತಾ ಇದ್ದಾರೆ, ಯಡಿಯೂರಪ್ಪ ಬರ್ತಾ ಇದ್ದಾರೆ, ಗೃಹ ಮಂತ್ರಿ ಆರ್ ಅಶೋಕ್ ಬರ್ತಾ ಇದ್ದಾರೆ, CT ರವಿಯವರು ಬರ್ತಾ ಇದ್ದಾರೆ, ಶೋಭಾ ಕರಂದ್ಲಾಜೆ ಅವರು ಬರ್ತಾ ಇದ್ದಾರೆ ಅಂತ ಹೇಳಿ ರಾತ್ರಿ ತನಕ ಬರ್ಬರವಾಗಿ ಅತ್ಯಾಚಾರ ಆಗಿ ಕೊಲೆಯಾದಂಥ ಅತೃಪ್ತ ಹೆಣ್ಣು ಮಗಳ ಬಾಡಿ ಅತ್ಯಾಚಾರಿಗೆ ಕೈಯ ಸಿಕ್ಕಿ ಅತ್ಯಾಚಾರಕ್ಕೆ ಒಳಗಾಗಿ ಅವಳ ಮರ್ಮಾಂಗಕ್ಕೆ 6 ಇಂಚು ಮಣ್ಣಿದ್ದಂಥ ಬಾಡಿಯನ್ನು ಕತ್ತರಿಸಿ ಪೋಸ್ಟ್ ಮಾರ್ಟಮ್ ಮಾಡಿ ಸಾಯಂಕಾಲದೊತ್ತಿಗೆ ರಾತ್ರಿ 9 ಗಂಟೆ ತನಕ ಇದೇ BJP ನಾಯಕರುಗಳನ್ನು ಕಾದಿದ್ದಾರೆ. ಆ ಮನೆಯವರ ಹೆಣ ಇಟ್ಕೊಂಡು ಆ ಪಾಪ 17 ವರ್ಷದ ಅತೃಪ್ತ ಹೆಣ್ಣು ಮಗಳ ಬಾಡಿಯನ್ನು ಇಟ್ಕೊಂಡು ನಮ್ಮ ನಾಯಕರುಗಳು ಬರ್ತಾರೆ, ನ್ಯಾಯ ಕೊಡಿಸ್ತಾರೆ. BJP ನಾಯಕರುಗಳು ತಾಯಿಯ ಬಗ್ಗೆ ಅನುಕಂಪ ಇರುವವರು, ಮಾತೆಯರ ಬಗ್ಗೆ ಅನುಕಂಪ ಇರುವವರು, ಭಾರತ ಮಾತೆಯ ಮೇಲೆ ನಂಬಿಕೆ ಇರುವವರು, ಸನಾತನ ಹಿಂದೂ ಧರ್ಮದ ಆರಾಧಕರು, ಭಗವದ್ವಜನ್ನೇ ದೇವರಾಗಿ ನಂಬುವವರು, ಭಾರತವನ್ನು ಈ ವಿಶ್ವಗುರುವಾಗಿ ಮಾಡುವವರು ಅಂತ ಹೇಳಿ ಪಾಪ ಕಾದು ನಿಂತ್ರಲ್ಲ. ಧರ್ಮಸ್ಥಳಕ್ಕೆ ಬಂದು ಅಲ್ಲಿಂದಲೇ ಇವರೆಲ್ಲ ಹೊರಗೆ ಹೋದ್ರಲ್ಲ. ಆಗ ನಿಮ್ಮ ಹಿಂದುತ್ವ ಎಲ್ಲೋಗಿತ್ತು? ಒಬ್ಬ ಮಾಧ್ಯಮದವ ಬಂದು ಕೇಳ್ತಾನೆ ಆರ್ ಅಶೋಕ್ಗೆ, ಸರ್ ಅಲ್ಲಿ ಕಾಯ್ತಾ ಇದ್ದಾರೆ ಬರುದಿಲ್ವ ನೀವು ಅಲ್ಲಿಗೆ ಅಂತ ಹೇಳಿದರೆ, ಆಗಿನ ಗೃಹ ಮಂತ್ರಿ ಆರ್ ಅಶೋಕ್ ಹೇಳ್ತಾನೆ, ಏನು ಹೇಳ್ತಾನೆ? ಸೆಕ್ಯೂರಿಟಿ ಪ್ರಾಬ್ಲಮ್, ನಕ್ಸಲೇಟ್ ಏರಿಯಾ ಅಂತೆ ಧರ್ಮಸ್ಥಳ ನಕ್ಸಲೇಟ್ ಏರಿಯಾವಾ? ಇವತ್ತು ಮೊನ್ನೆ ಬಂದು ಏನು ಧರ್ಮದ ರಕ್ಷಣೆ. ಆ JDS ನವರನ್ನು ಕರ್ಕೊಂಡು ಬಂದು ನಾಟಕ ಮಾಡ್ತೀರಿ ಹಿಂದುತ್ವ. ಏನ್ರಿ ಹಿಂದುತ್ವ ನಿಮ್ದು? ಇವರೆಲ್ಲ ಏನು ಅಂತ ತಿಳ್ಕೊಂಡಿದ್ದಾರೆ? ಸನಾತನ ಹಿಂದೂ ಧರ್ಮ ಅಂತ ಹೇಳಿದರೆ ಇವರು ಮಾಡುವ ಷಡ್ಯಂತ್ರ ಅಲ್ಲ. ಇವತ್ತು ಧರ್ಮಸ್ಥಳದಲ್ಲಿ ಷಡ್ಯಂತ್ರ ಮಾಡುವವರು ಆ BJPಯಲ್ಲಿ ನಾವು ಕೆಲಸ ಮಾಡಿದಂಥನ್ನು ನೋಡಿದರೆ ನಮಗೆ ಇವತ್ತು ಇಂಥ ಒಂದು ಪಾಪಿ ನಾಯಕರುಗಳು ಆ ಪಾರ್ಟಿಯಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ನಮಗೆ ನಾಚಿಕೆ ಆಗ್ತದೆ. ಒಂದು ರಾಷ್ಟ್ರೀಯ ಪಕ್ಷದ ನಾಯಕರುಗಳಿಗೆ ಒಂದು ಬೇಜವಾಬ್ದಾರಿತನ, ಎಲ್ಲಿ ತನಕ ಬೇಜವಾಬ್ದಾರಿತನ ಇದು? ನಮಗೆ ನಾಚಿಕೆ ಆಗ್ತದೆ. ಅಂಥ ಒಂದು ಒಳ್ಳೆಯ ಪಕ್ಷದಲ್ಲಿ ನಾವು ಬೆಳೆದವರು ನಾವು BJPಯಲ್ಲಿ, ಸಂಘ ಪರಿವಾರದ ಒಂದು ಅಂಗಸಂಸ್ಥೆ ಅದು. ಅಂಥ ಪಾರ್ಟಿಯಲ್ಲಿ ಇಂಥ ಕೊಳಕರು, ನೀಚರು, ಕೊಳಕು ಮಂಡಲಗಳು ಹುಟ್ಟಿಕೊಂಡಿದ್ದಾರೆ ಅಂತ ಹೇಳಿದರೆ ನಮಗೆ ಇವತ್ತು ಅಯ್ಯೋ ಪಾಪ ಅನ್ನಿಸ್ತದೆ. ನಮಗೆ ಇವರು ಮಾಡಿದ ಪಾಪದ ಕೂಸು ಇವತ್ತು 13 ವರ್ಷದಿಂದ ನಾನು ನನ್ನ ಯೌವನವನ್ನು, ನನ್ನ ಎಲ್ಲವನ್ನು ಬಿಟ್ಟು ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ಕಾರ್ಯಕರ್ತರು ಇವತ್ತು ರಸ್ತೆಯಲ್ಲಿದ್ದಾರೆ. ಇದೇ ಆವತ್ತಿನ BJP ನಾಯಕರಿಗೂ ಮಾಡಿದ, ನಾನು ಹೇಳಿದಲ್ಲ ಅಣ್ಣಪ್ಪನ ಮಂಜುನಾಥನ ಶಾಪ ನಿಮಗೆ. ನಾನು ಹೇಳುವಂಥದ್ದು, ಒಂದು ಒಳ್ಳೆಯ ಕೆಲಸ ಮಾಡಿ. ದೇವರು ಆ ಅಣ್ಣಪ್ಪ ಸ್ವಾಮಿ ಮಂಜುನಾಥ ದೇವರು ಮೆಚ್ಚುವಂಥ ಒಳ್ಳೆಯ ಕೆಲಸ ಮಾಡಿ. ಧರ್ಮಕ್ಕೆ ಅಪಚ್ಯುತಿ ತರಬೇಡಿ ನೀವು. ಸನಾತನ ಧರ್ಮ, ಅದರ ಅನುಯಾಯಿಗಳು ಅದನ್ನು ಪ್ರತಿಪಾದನೆ ಮಾಡ್ತಾ ಬರ್ತಾ ಇದ್ದೇವೆ ನಾವು. ಅದನ್ನು ತಂದು ಅನ್ಯ ಧರ್ಮೀಯರ ಜೊತೆ ಸೇರಿಕೊಂಡು ನಾವಧರ್ಮಿಗಳು
ನೀವು ಇವತ್ತು ನಮ್ಮನ್ನು ಅಪಮಾನ ಮಾಡಿದ್ದಲ್ಲ, ಸಾಕ್ಷಾತ್ ಪರಮೇಶ್ವರನನ್ನು, ಭಗವದ್ಧ್ವಜವನ್ನು ಹಾರಾಟ ಮಾಡುವಂಥ, ಭಗವದ್ಧ್ವಜವನ್ನೇ ದೇವರು ಅಂತ ಕಾಣುವಂಥ ನಮ್ಮನ್ನು ನೀವು ಅಪಾದನೆ ಮಾಡಿದ್ದಲ್ಲ, ಸಾಕ್ಷಾತ್ ಮಂಜುನಾಥ ಸ್ವಾಮಿಯ ಮೇಲೆ ಆರೋಪ ಮಾಡಿದ್ದೀರಿ ನೀವು. ಅಣ್ಣಪ್ಪ, ಸತ್ಯದ ಇವ ಅಣ್ಣಪ್ಪನ ಮೇಲೆ ಮಾಡಿದಂಥ ಆರೋಪ ಇದು. ಆ ಧರ್ಮಸ್ಥಳದಲ್ಲಿ ಇರುವಂಥ ಎಲ್ಲ ದೈವ ದೇವತೆಗಳಿಗೆ, ಧರ್ಮ ದೇವತೆಗಳಿಗೆ ಮಾಡಿದಂಥ ಅಪಪ್ರಚಾರ ಇದು ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರಿಗೂ ಪಾಪಗಾಗಿ ಪರಿಗಣಿಸ್ತದೆ. ಇದು ಖಂಡಿತ ನಿಮಗೆ ಆ ಪಾಪ ಪ್ರಜ್ಞೆ ನಿಮ್ಮನ್ನು ಕಾಡಿಯೇ ಕಾಡುತ್ತೆ. ಇದು ಎಚ್ಚರಿಕೆ ಇರಲಿ. ಇವತ್ತು ಕೂಡ ಮಾಡ್ತಾ ಇದ್ದೀರಲ್ಲ ನೀವು ಧರ್ಮಸ್ಥಳದಲ್ಲಿ. ಇವತ್ತು ಸನಾತನ ಹಿಂದೂ ಧರ್ಮದ ಭಕ್ತರು ಭಕ್ತರು ಬರುವುದನ್ನು ನಿಲ್ಲಿಸ್ತಾ ಇದ್ದಾರೆ. ಇವತ್ತು ಯಾಕೆ ಅಲ್ಲಿ ನಡೆದಂಥ ಪಾಪ ಕೃತ್ಯಗಳು ಇವತ್ತು ಸರ್ವ ಜನಗಳಿಗೆ ಗೊತ್ತಾಗಿದೆ. ಅಲ್ಲಿ ಜನ ಬರುವುದಿಲ್ಲ ಅಂತ ಹೇಳಿ ಒಂದೊಂದು ತಾಲೂಕಿನ ಏನು ಡೀಲ್ ಮಾಡುವ ಶಾಸಕರುಗಳು ಒಂದಿಷ್ಟು ಕೋಟಿ ಕೊಟ್ಟರೆ ಒಂದಷ್ಟು ಜನರನ್ನು 2,000 3,000 ಕೊಟ್ಟು ಒಂದೊಂದು ಗಾಡಿಗೆ 20,000 ಕೊಟ್ಟು ಜನ ಕರೆಸಿ ನಾಟಕ ಮಾಡಲಿಕ್ಕೆ ಹೊರಟಿದ್ದಾರಲ್ಲ, ಭಕ್ತರು ಬರ್ತಾ ಇದ್ದಾರೆ ಅಂತೇಳಿ. ಇಷ್ಟು ಪರಮ ಪವಿತ್ರವಾದ ಪುಣ್ಯಸ್ಥಳ, ಧರ್ಮಸ್ಥಳ, ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ, ಧರ್ಮ ದೇವತೆಗಳನ್ನೇ ಅವಹೇಳನೆ ಮಾಡಿ ಬದುಕುವಂಥ ಜನರೊಟ್ಟಿಗೆ ನೀವು ಸೇರ್ಕೊಂಡು ಇವತ್ತು ರಕ್ಷಣೆ ಮಾಡಲಿಕ್ಕೆ ಹೊರಟಿದ್ದೀರಲ್ಲ, ಧರ್ಮದ ಹೆಸರಿನಲ್ಲಿ ಭಗವದ್ಧ್ವಜ ಕೈಯಲ್ಲಿ ಇಟ್ಕೊಂಡು ಶಾಪ ನಿಮಗೆ, ಶಾಪ. ನಾವು ಕಳೆದ 1992ರಿಂದ ಇಲ್ಲಿ ತನಕ ಭಗವದ್ಧ್ವಜವೇ ನಮ್ಮ ದೇವರು, ಸತ್ಯವೇ ನಮ್ಮ ದೇವರು ಅಂತ ಹೇಳಿ ಬದುಕುವವರು ನಾವೆಲ್ಲ. ಇದು ಮನೆಯಾರಿಕೆ ಇರಲಿ ನಿಮಗೆ. ಇದನ್ನೆಲ್ಲ ಬಿಟ್ಟು ಯಾರೋ ಅತ್ಯಾಚಾರಿಗಳನ್ನು, ಯಾರೋ ಅನಾಚಾರಿಗಳನ್ನು, ಯಾರೋ ಧಾರ್ಮಿಕ ಭಯೋತ್ಪಾದಕರನ್ನು ರಕ್ಷಣೆಗೆ ಹೊರಟಿದ್ದೆಲ್ಲ, ಧರ್ಮದ ರಕ್ಷಣೆ ಅಂತೇಳಿ ನಾಚಿಕೆ ಆಗಬೇಕು. ನಿಮ್ಮಂಥ BJP ಅಂತ ಹೇಳಿಕೊಂಡು ಇಡೀ BJPಯನ್ನು ನಾಶ ಮಾಡಿದಂಥ ಪಾಪಿಗಳು ನೀವೆಲ್ಲ. ಇವತ್ತು JDSನಂಥವ್ರು ಸೇರ್ಕೊಂಡಿದ್ದಾರೆ. ಇವತ್ತು ಮೊನ್ನೆ ತನಕ ಹಿಂದುತ್ವಕ್ಕೆ ಬೈತಾ ಇದ್ದಂಥವ್ರು JDS. ಇವತ್ತು ಆ ಕಾಂಗ್ರೆಸ್ನವರು ಬಂದದಿಂದ 10-17 ಮಂದಿಯನ್ನು ಇಟ್ಕೊಂಡು ಸರ್ಕಾರ ಮಾಡಿದಂಥ ಪಾಪ ನಿಮ್ಮ ತಲೆ ಮೇಲೆ. ಸಂಘ ಪರಿವಾರದಿಂದ ಬೆಳೆದು ಬಂದಂಥ ಎಷ್ಟೋ ಸ್ವಯಂ ಸೇವಕರು ಇವತ್ತು ಒಳ್ಳೆಯ ಕೆಲಸ ಮಾಡುವಂಥ ಸ್ವಯಂ ಸೇವಕರನ್ನು ಹೊರಗಡೆ ಹಾಕಿದ್ದೀರಿ ನೀವೆಲ್ಲ. ಮಹೇಶ್ ಶೆಟ್ಟಿ ತಿಮ್ಮರೊಡಿ ಮಹೇಶ್ ಶೆಟ್ಟಿ ತಿಮ್ಮರೊಡಿಗಿಂತ ದೊಡ್ಡ ದೊಡ್ಡ ನಾಯಕರುಗಳನ್ನು ನೀವು ಬಿಟ್ಟಿದ್ದೀರಿ. ಇವತ್ತು ನಾಚಿಕೆ ಆಗಬೇಕು ನಿಮಗೆ. ಇವತ್ತು ರಾಜಕೀಯ ಮಾಡಿ ಹೆಂಡತಿ ಮಕ್ಕಳ ಹೊಟ್ಟೆ ತುಂಬಿಸ್ಲಿಕ್ಕೋಸ್ಕರ ನಾನು ಹೇಳ್ತೇನೆ. ಇವರೆಲ್ಲ ನಮ್ಮ ಮೇಲೆ ಬೆಳೆದು ಬಂತ ಹುಡುಗರು, ಹರೀಶ್ ಪೂಂಜಾ ಇರ್ಬೋದು, CT ರವಿ ಇರ್ಬೋದು. ದಯವಿಟ್ಟು ಹೇಳ್ತೇನೆ ನಿಮಗೆ, ದಾರಿ ತಪ್ಪಬೇಡಿ. ಆ ದತ್ತಾಪೀಠದ ದತ್ತಾತ್ರೇಯನ ಶಾಪ ತಟ್ಟುತ್ತೆ. ನೀವು ಅಲ್ಲಿಂದ ಬೆಳೆದು ಬಂದವರು. ಪೂಂಜನಿಗೆ ಹೇಳ್ತೇನೆ ನಾನು, CT ರವಿಗೆ ಹೇಳ್ತೇನೆ, ನೀವು ಅಲ್ಲಿಂದ ಬೆಳೆದು ಬಂದವರು, ದತ್ತನ ಪಾದದಿಂದ ಬೆಳೆದು ಬಂದವರು. ದತ್ತಾಪೀಠವನ್ನು ನಿಮಗೆ ಇವತ್ತು ಸರ್ಕಾರ ಇದ್ದಾಗ ಏನು ಮಾಡ್ಲಿಕ್ಕೆ ಆಗಲಿಲ್ಲ ನಿಮಗೆ. ಇವತ್ತು ಒಂದು ನಾಟಕ ಮಾಡ್ತೀರಿ, ಹಿಂದೂ ಧರ್ಮ. ನಾಚಿಕೆ ಆಗಬೇಕು ನಿಮಗೆ. ಸುದ್ದಿ 18 ಸದಾ ನಿಮ್ಮೊಂದಿಗೆ.